Very happy evening, friends. ಹೆಂಗಿದ್ದೀರಾ ಎಲ್ಲರೂ? How was your day? It went well? Fine. So last class, what did we see? We had seen about adverbs. So today's session is going to be about next part of speech, that is about conjunctions. Before that, in board, you'll be having a look at this. A small thought. Opportunities don't happen, you create them. Opportunities ಅನ್ನೋದು ನಮ್ಗೆ ಅದ್ರವಾಗದೆ ಅದು ಬರೋದಿಲ್ಲ. ನಾವು ಅದನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಇದೆ. ನಮ್ಗೆ ಸಿಗೋ ಒಂದು ಚಿಕ್ಕ ಅವಕಾಶನೂ ನಾವು ಬಿಡದೆ ಅದನ್ನಲ್ಲಿ ಏನಾದ್ರೂ ಉಪಯೋಗವಾಗಿ ಮಾಡ್ಬೋದಾ ಅನ್ನೋ ಥಾಟ್ ಅಲ್ಲಿ ಇದ್ರೆ ವಿ ಡೆಫಿನೆಟ್ಲಿ ವಿ ಆರ್ ಕ್ರಿಯೇಟಿಂಗ್ ಆಪರ್ಚುನಿಟೀಸ್ ಫಾರ್ ಆರ್ ಬೆಟರ್ ಫ್ಯೂಚರ್ ಬೈ ಆರ್ ಸೆಲ್ಸ್ rather than depending upon the people, right? So opportunities don't happen, you create them. So thought of giving you extra insights apart from the subject that we read every day. There are things that has to be updated, right? ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕಾಗಿದೆ ಅಲ್ವಾ? ಬರೀ ಓದೋದು ಮಾತ್ರ ಇದ್ರೆ ಗೊತ್ತಾಗಲ್ಲ. ನಮಗೆ ದೇಶದಲ್ಲಿ ನಡೆಯೋ ವಿಷಯಗಳೆಲ್ಲ ನಾವು ಅಪ್ ಟು ಡೇಟ್ ಆಗಿರ್ಬೇಕು, right? So like that, in today's class, I shall begin with showing you famous personalities. You need to identify them, who they are. ಯಾರಂತ ನೀವು ಕಂಡುಹಿಡಿಬೇಕು, ಅವ್ರು ಯಾವ ಫೀಲ್ಡ್ ಅಲ್ಲಿ ಇರೋರು ಅನ್ನೋದನ್ನ ತಿಳ್ಕೊಳ್ಳೋಣ, ಆಯ್ತಾ? ಇವ್ರು ಯಾರು? ಇವರೇ ನಮ್ ಎಜುಕೇಶನ್ ತುಂಬಾ ಮುಖ್ಯ ಇರೋರು. ಮಿನಿಸ್ಟರ್ ಆಫ್ ಎಜುಕೇಶನ್ ಆಫ್ ಇಂಡಿಯಾ, ಧರ್ಮೇಂದ್ರ ಪ್ರಧಾನ್. ಯಾರಿವರು? ಧರ್ಮೇಂದ್ರ ಪ್ರಧಾನ್, ಮಿನಿಸ್ಟರ್ ಆಫ್ ಎಜುಕೇಶನ್ ಫಾರ್ ಇಂಡಿಯಾ. ಇವರು ಎಲ್ಲೋ ನೋಡ್ದಂಗಿದೆಯಲ್ಲ, ಎಷ್ಟೋ ಸತಿ ನ್ಯೂಸ್ ನೋಡುವಾಗ ನೀವು ನೋಡಿರ್ಬೋದು ಇವ್ರನ್ನ. ಇವ್ರ ಹೆಸರು ಎಸ್ ಜೈಶಂಕರ್ ಅಂತ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇವಾಗ ನಮ್ಗೆ ಬರೀ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಇವೆಲ್ಲ ಗೊತ್ತಿದ್ರೆ ಸಾಲದು. ಎಷ್ಟೋ ಜನರಿದ್ದಾರೆ, ಎಷ್ಟೋ ಫೀಲ್ಡ್ ಅಲ್ಲಿ ಅವರು ಪ್ರಮಾಣವಾಗಿದ್ದಾರೆ. ಅವರೆಲ್ಲಾನು ನಾವು ತಿಳ್ಕೊಂಡಿರ್ಬೇಕಲ್ಲ. ಎಸ್ ಜೈಶಂಕರ್, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಫಸ್ಟ್ ನೋಡಿದ್ದು ಧರ್ಮೇಂದ್ರ ಪ್ರಧಾನ್, ಎಜುಕೇಶನ್ ಮಿನಿಸ್ಟರ್. ಹೂ ಇಸ್ ದಿಸ್ ಪರ್ಸನ್? ಅಮಿತ್ ಶಾ is Minister of Home Affairs and Minister of Cooperation. Home Affairs Minister Amit Shah. Dharmendra Pradhan, S. Jaishankar, Amit Shah, Iron Lady. She has extreme good knowledge about finance, and she is none other than Nirmala Sitharaman, Minister of Finance. She has a lot of knowledge on this topic, finance, and she has a command over it as well, right? Inspiration for a lot of women in India. This person, ಇವ್ರು ಯಾರಪ್ಪ? He is Rajnath Singh. He is the Defense Minister of India. Rajnath Singh, Defense Minister of India. Education Minister, Ministry of Home Affairs, External Affairs, Education Minister, and Finance Minister, Defense Minister. ಎಲ್ಲ ನಾವು ತಿಳ್ಕೊಂಡಿದೀವಿ. ಸೊ ಯಾರನ್ನೆಲ್ಲ ನೋಡಿದೀವಿ ನಾವು ಇವತ್ತು? ಫಸ್ಟ್ ನಾವು ನೋಡಿದ್ದು ಧರ್ಮೇಂದ್ರ ಪ್ರಧಾನ್, Minister of Education; Jaishankar, S. Jaishankar, Minister of External Affairs; Amit Shah, Minister of Home Affairs and Minister of Cooperation; Nirmala Sitharaman, Minister of Finance; Rajnath Singh, Defense Minister. ಸೊ ಹೊಸ ವಿಷಯವಾಗಿದ್ದು ತಿಳ್ಕೊಂಡಿದ್ವಿ. ನಿಮ್ಮಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳಲ್ಲ. You might not be knowing. If at all you are not updated, let us get updated ourselves. Okay? Great. ಒಂದು ಸಣ್ಣ ಪುಟ್ಟ ಥಾಟ್ ಇಂದ ನಾವು ಶುರು ಮಾಡಿದ್ವಿ. ಕಂಜಂಕ್ಷನ್ಸ್ ಅಂದ್ರೆ ಏನು? ಅದೊಂದು ಪಾರ್ಟ್ ಆಫ್ ಸ್ಪೀಚ್. ನೋಡಿ, 8 parts of speech. ಏನ್ ಮಾಡತ್ತೆ? What does it do? It joins words, phrases or sentences. ಇವಾಗ ಹೇಗೆ ನಾವು ಟ್ರೈನ್ ನೋಡಿರ್ತೀವಿ, ಬೋಗಿಗಳೆಲ್ಲ ಇರತ್ತಲ್ಲ, ಒಂದೊಂದು ಬೋಗಿನೂ ಮತ್ತೊಂದು ಬೋಗಿಗೆ ಹೇಗೆ ಕನೆಕ್ಟ್ ಆಗಿರತ್ತೆ? How it would be connected?
ಒಂದು ಚೈನ್ ಇರತ್ತೆ. ಆ ಚೈನ್ ಮೂಲಕ ಒಂದು ಬೋಗಿನು ಮತ್ತೊಂದು ಬೋಗಿನು ಲಿಂಕ್ ಮಾಡಿರ್ತಾರೆ ಅಲ್ವಾ? ಅದನ್ನ ಯಾಕೆ ಇವಾಗ ಹೇಳ್ತಿದ್ದೀರಾ ಮ್ಯಾಮ್? ಅದನ್ನ ಯಾಕೆ ಗೊತ್ತಾ ನಾನು ಇವಾಗ ಹೇಳ್ತಿರೋದು? ಅದೇ ರೋಲೆ ಈ ಕಂಜಂಕ್ಷನ್ ಮಾಡೋದು. ಈ ಕನೆಕ್ಟ್ಸ್ ಜಂಕ್ಷನ್ಸ್ ಆಗಿರೋದು ಏನ್ ಮಾಡತ್ತಂದ್ರೆ ಇಟ್ ಕನೆಕ್ಟ್ಸ್ ಕನೆಕ್ಟ್ಸ್ ವರ್ಡ್ಸ್, ಫ್ರೇಸಸ್, ಗುಂಪಾಗಿರೋ ಪದಗಳು, ಗ್ರೂಪ್ ಆಫ್ ವರ್ಡ್ಸ್ ಪುಟ್ ಟುಗೆದರ್ ಆ ಫ್ರೇಸಸ್ ಆರ್ ಸೆಂಟೆನ್ಸಸ್, ವಾಕ್ಯಗಳನ್ನ ಒಂದು ಸೇರಿಸೋದಕ್ಕೆ ಈ ಕಂಜಂಕ್ಷನ್ಸ್ ನ ಬಳಸ್ತೀವಿ. ಇದಕ್ಕೆ ಏನಾದ್ರೂ ಬೇರೆ ಹೆಸರು ಇದೆಯಾ ಮ್ಯಾಮ್? ಖಂಡಿತ ಇದೆ. ಕಂಜಂಕ್ಷನ್ಸ್ ನ ನಾವು ಲಿಂಕರ್ಸ್ ಅಂತ ಕರಿತೀವಿ, ಕನೆಕ್ಟರ್ಸ್ ಅಂತ ಕರಿತೀವಿ, ಲಿಂಕ್ ವರ್ಡ್ಸ್ ಅಂತಾನು ಹೇಳ್ಬೋದು. ಆಯ್ತಾ? ಸೊ ಇಷ್ಟು ಹೆಸರುಗಳಿದೆ. ಈ ಒಂದು ವರ್ಡ್ ಆಗಿರೋ ಕಂಜಂಕ್ಷನ್ಸ್ಗೆ ಇಷ್ಟು ರೀತಿಯಾಗಿರೋ ಹೆಸರುಗಳಿದೆ. ಸಾಮಾನ್ಯವಾಗಿ ಇವಾಗ ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೊಬೇಕಂದ್ರೆ ನಾನು ಹೇಗ್ ಮ್ಯಾಮ್ ಇದನ್ನ ತಿಳ್ಕೊಬಹುದು? ಅದೊಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಇಟ್ಕೊಂಡು ನೀವು ಈಸಿಯಾಗಿ ಅರ್ಥ ಮಾಡ್ಕೊಬಹುದು. I went to the beach. I couldn't play. I couldn't play with my friends. Couldn't play in the water. Okay, ಹೇಳೋಣ. ನಾನು ಬೀಚಿಗೆ ಹೋದೆ, ಆದ್ರೆ ನಾನು ನೀರಲ್ಲಿ ಆಟ ಆಡಕ್ಕಾಗ್ಲಿಲ್ಲ. couldn't play in the water. ಒಂದು ಸೆಂಟೆನ್ಸು ಐ ವೆಂಟ್ ಟು ದ ಬೀಚ್ ಅನ್ನೋದು. ಮತ್ತೊಂದು ಸೆಂಟೆನ್ಸ್ ಏನು? ಐ ಕುಡೆಂಟ್ ಪ್ಲೇ ವಿತ್ ದಿ ವಾಟರ್. ಐ ಕುಡೆಂಟ್ ಪ್ಲೇ ಇನ್ ದಿ ಸಾರಿ ಐ ಕುಡೆಂಟ್ ಪ್ಲೇ ಇನ್ ದಿ ವಾಟರ್ ಅನ್ನೋದು ಮತ್ತೊಂದು ಸೆಂಟೆನ್ಸ್. ಐ ಕುಡೆಂಟ್ ಪ್ಲೇ ಇನ್ ದಿ ವಾಟರ್. ನೀರಲ್ಲಿ ನನಗೆ ಆಟ ಆಡಕ್ ಆಗ್ಲಿಲ್ಲ. ನೀರಲ್ಲಿ ನನಗೆ ಆಟ ಆಡಕ್ ಆಗ್ಲಿಲ್ಲ. ಈ ಎರಡು ಸೆಂಟೆನ್ಸು ಏನಾದ್ರೂ ಲಿಂಕ್ ಇದೆಯಾ? ಏನಾದ್ರೂ ಕನೆಕ್ಟಿವಿಟಿ ಇದೆಯಾ ಒಂದು ಸೆಂಟೆನ್ಸ್ಗೂ ಮತ್ತೊಂದಕ್ಕೂ? ನಾನು ಬೀಚ್ಗೆ ಹೋದೆ, ಇದು ಒಂದು ಸೆಂಟೆನ್ಸ್. ನಾನು ಅನ್ನೋದು ಸಬ್ಜೆಕ್ಟು, ಹೋದೆ ಅನ್ನೋದು ವರ್ಬ್. ಓಕೆ, ಅದು ಮಾತ್ರ ಅಲ್ಲದೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ನನಗೆ ಇದು ಕೊಡ್ತಿದೆ. ನಾನು ನೀರೆಲ್ಲ ಆಟ ಆಡಕ್ ಆಗ್ಲಿಲ್ಲ. ಸೊ ಇದು ಏನೋ ಒಂದು ಬೀಚ್ಗೆ ಸಂಬಂಧವಾಗಿರೋ ಸೆಂಟೆನ್ಸ್ ಆಗಿದೆ, ಸೆಕೆಂಡ್ ಸೆಂಟೆನ್ಸ್ ಅಲ್ವಾ? ಇದನ್ನ ನಾನು ಒಂದು ಸೇರ್ಸಕ್ ಆಗತ್ತಾ? ಖಂಡಿತವಾಗ ಆಗತ್ತೆ. ಒಂದೇ ಸೆಂಟೆನ್ಸ್ ಆಗಿ ಎರಡು ಸೆಂಟೆನ್ಸ್ಗಳಾಗಿದೆಯಲ್ಲ, ಇದನ್ನ ನಾನು ಒಂದೇ ಸೆಂಟೆನ್ಸ್ ಆಗಿ ಬರಿಬೋದು. ಹೇಗ್ ಬರಿಬೋದು? ಒಂದು ನಡೀತೋ, ಇನ್ನೊಂದು ಮತ್ತೊಂದು ಕೆಲಸವಾದದ್ದು ನಡೀಲಿಲ್ಲ ಅಲ್ವಾ? ಐ ವೆಂಟ್ ಟು ದ ಬೀಚ್. ಬೀಚಿಗೆ ಹೋದೆ ಏನೋ, ಆದ್ರೆ ಬಟ್ ಐ ಕುಡೆಂಟ್ ಪ್ಲೇ ಇನ್ ದಿ ವಾಟರ್. ಆದ್ರೆ ನನ್ಗೆ ನೀರಲ್ಲಿ ಆಟ ಆಡಕ್ ಆಗ್ಲಿಲ್ಲ. ಐ ಕುಡೆಂಟ್ ಪ್ಲೇ ಇನ್ ದಿ ವಾಟರ್. ಆದ್ರೆ ಇಲ್ಲಿ ನೋಡಿ, ಒಂದ್ ವಿಷಯ ನಡೀತಿದೆ, ಬೀಚಿಗೆ ಹೋಗಿದ್ದೆ, ಆದ್ರೆ ಅಲ್ಲಿ ನೀರಲ್ಲಿ ನನ್ಗೆ ಆಟ ಆಡಕ್ ಆಗಿಲ್ಲ. ಆದ್ರೆ ಒನ್ ಇಸ್ ಪಾಸಿಟಿವ್, ನದರ್ ಇಸ್ ನೆಗೆಟಿವ್. ರೈಟ್? ಸೊ ಈ ಜಾಗದಲ್ಲಿ ನಾವು ಬಳಸೋ ಈ ಪದವಾದದ್ದು ಬಟ್ ಇಲ್ಲಿ ಕಂಜಂಕ್ಷನ್ ಆಗತ್ತೆ. ಕಂಜಂಕ್ಷನ್ಸ್ ಅಲ್ಲಿ ಮೂರು ರೀತಿಯಾಗಿರೋ ಕಂಜಂಕ್ಷನ್ಸ್ ಗಳಿವೆ: ಕೋಆರ್ಡಿನೇಟಿಂಗ್, ಸಬ್ಆರ್ಡಿನೇಟಿಂಗ್, ಕೋರಿಲೇಟಿವ್. ಆಯ್ತಾ? ಮೂರು ರೀತಿಯಾಗಿರೋ ಕಂಜಂಕ್ಷನ್ಸ್ ಗಳಿವೆ: ಕೋಆರ್ಡಿನೇಟಿಂಗ್, ಸಬ್ಆರ್ಡಿನೇಟಿಂಗ್ ಮತ್ತೆ ಕೋರಿಲೇಟಿವ್. ಮೂರು ರೀತಿಯಾಗಿರೋ ಕಂಜಂಕ್ಷನ್ಸ್. ಎರಡು ವಾಕ್ಯಗಳು ಇರತ್ತೆ.
ಆ ಪ್ರತಿಯೊಂದು ಸೆಂಟೆನ್ಸು ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ನ ಕೊಡುತ್ತೆ. ಇವಾಗ ಐ ವೆಂಟ್ ಟು ದ ಬೀಚ್, ಐ ಕುಡೆಂಟ್ ಪ್ಲೇ ಇನ್ ದಿ ವಾಟರ್ ಇತ್ತಲ್ಲ, ಈ ಎರಡು ಸೆಂಟೆನ್ಸ್ ಅಲ್ಲೂ ನೋಡಿದ್ರೆ ಸಬ್ಜೆಕ್ಟ್ ಇದೆ, ವರ್ಬು ಇದೆ, ಮೀನಿಂಗ್ಫುಲ್ ಆಗಿರೋ ಸೆಂಟೆನ್ಸ್ ಆಗು ಇದೆ. ಆದ್ರೆ ನಾವೇನ್ ಮಾಡ್ತಿದೀವಿ, ಅದನ್ನ ಒಂದ್ ಸೇರಿಸ್ತೀವಿ. ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ ಆದ್ರೆ, wherein independent clause means it has a minimum of one subject and a verb and gives a complete meaning as well. Two independent clauses getting connected with the help of coordinating conjunction. Dependent and independent clause getting adjoined with the help of subordinating conjunction. ಒಂದು ಸೆಂಟೆನ್ಸು ಮತ್ತೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. Although I woke up early, I missed the bus. ನಾನು ಏನೇ ಬೆಳಗ್ಗೆ ಬೇಗ ಎದ್ದಿದ್ರು ನಾನು ಬಸ್ನ ಮಿಸ್ ಮಾಡಿಬಿಟ್ಟೆ. Although I woke up early, I missed the bus. ಪೇರ್ಸ್ ಆಗಿ ಬರುತ್ತೆ ಈ ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಗಿರೋದು. ಈದರ್ ಆರ್, ನೇದರ್ ನಾರ್, ಈ ವರ್ಡ್ಸ್ ಎಲ್ಲ ಕೇಳಿರ್ಬೋದು. ಐದರ್ ಆರ್ ಕೇಳಿದ್ದೀರಾ? ಇವೆಲ್ಲ ಜೋಡಿ ಪದಗಳಾಗೆ ಬರುತ್ತೆ. ಫಸ್ಟ್ ಹಾಫ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಈದರ್ ಇತ್ತಂದ್ರೆ ಸೆಕೆಂಡ್ ಹಾಫ್ ಆಫ್ ದಿ ಸೆಂಟೆನ್ಸ್ ಅಲ್ಲಿ ಆರ್ ಇರುತ್ತೆ. ಒಂದಲ್ಲಿ ನೇದರ್ ಇದ್ರೆ ಮತ್ತೊಂದ್ರಲ್ಲಿ ನಾರ್ ಇರುತ್ತೆ. ಈ ತರ ಪೇರ್ಸ್ ಆಗಿ ನಾವು ಬಳಸ್ತೀವಿ. ಸೊ ಈ ಕಂಜಂಕ್ಷನ್ ಆಗಿರೋದು ಏನ್ ಮಾಡುತ್ತೆ, ಎರಡ್ ಸೆಂಟೆನ್ಸ್ ನ ಒಂದು ಸೇರಿಸೋದಿಕ್ಕೆ ನಾವು ಉಪಯೋಗಿಸ್ತಿದೀವಿ. ಒಂದು ಸೆಂಟೆನ್ಸು ಮತ್ತೊಂದು ಸೆಂಟೆನ್ಸು ಪೂರ್ತಿಯಾಗಿರೋ ಮೀನಿಂಗ್ ಕೊಡ್ತಿದೆ, ಅದನ್ನ ನಾನು ಒಂದು ಸೇರಿಸ್ತಿದ್ದೀನಿ ಅಂದ್ರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸ್ತೀನಿ. ಒಂದ್ ಸೆಂಟೆನ್ಸು ಮತ್ತೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ಕ್ಲಾಸ್, ಅಂತಹ ಸೆಂಟೆನ್ಸ್ ಗಳನ್ನ ಒಂದು ಸೇರಿಸೋಕೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸ್ತೀನಿ. Two sentences giving meaning, but we are joining these two sentences wherein the conjunctions are appearing in pairs. Pairs ಆಗೆ ಬರುತ್ತೆ. ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಲ್ಲ ಯಾವ್ಯಾವು? ಫ್ಯಾನ್ ಬಾಯ್ಸ್, ಈ ವರ್ಡ್ ನ ನೆನ್ಪಿಟ್ಕೊಳ್ಳಿ. ಫಾರ್ ಅಂಡ್ ನಾರ್, ಬಟ್, ಆರ್, ಎಚ್. ಸೊ ಈ ವರ್ಡ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಈ ಪದಗಳನ್ನ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಉಪಯೋಗಿಸ್ತೀವಿ. ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಲ್ಲ ಯಾವ್ದು ಗೊತ್ತಾ? ಆಲ್ದೋ, ದೋ, ಸ್ಟಿಲ್, ಬಿಕಾಸ್, ಈವನ್ ಇಫ್ ಇಂತಹ ವರ್ಡ್ಗಳೆಲ್ಲ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ನಾವು ನೋಡ್ತೀವಿ. ಪ್ರತಿಯೊಂದು ನೋಡೋಣ, ಎಕ್ಸಾಂಪಲ್ಸ್ ಜೊತೆ ನಾವು ತಿಳ್ಕೊಳ್ಳೋಣ. ಆಯ್ತಾ? ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ ನಾನು. ಕಂಜಂಕ್ಷನ್ ಅಂದ್ರೆ ಏನು? Conjunction is the part of speech that is used to connect words, phrases, clauses or sentence. ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಏನೆಲ್ಲ ಇದೆ, ನಾವು ಇವಾಗ ತನಕ ಏನೆಲ್ಲ ನೋಡಿದೀವಿ? ನೌನ್, ಪ್ರೋನೌನ್ ನೋಡಿದೀವಿ, ವರ್ಬ್, ಅಡ್ವರ್ಬ್ ನೋಡ್ಬಿಟ್ಟಿದೀವಿ. ಕಂಜಂಕ್ಷನ್ ಇವಾಗ ತಿಳ್ಕೊಳ್ತಾ ಇದೀವಿ. ಕರೆಕ್ಟಾ? ಲಿಂಕರ್ಸ್ ಅಂತಾನು ಕರೀತಾರೆ ಇದನ್ನ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಕನೆಕ್ಟರ್ಸ್, ಜಾಯಿನಿಂಗ್ ವರ್ಡ್ಸ್ ಆರ್ ಲಿಂಕರ್ಸ್. ಇಂಡಿಪೆಂಡೆಂಟ್ ಕ್ಲಾಸ್, ಈ ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನೋದು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಗೆ ಉಪಯೋಗಿಸ್ತೀವಿ ಅಂತ ಹೇಳಿದ್ನಲ್ಲ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಮೇನ್ ಕ್ಲಾಸ್, ಮುಖ್ಯವಾಗಿರೋ ಒಂದು ಕ್ಲಾಸ್. ಅದೇ ಸಬ್ಜೆಕ್ಟು ಇರುತ್ತೆ, ವರ್ಬು ಇರುತ್ತೆ, ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಅದು ನಮಗೆ ಕೊಡುತ್ತೆ, ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ ಇನ್ ಸಿಂಪಲ್ ಟರ್ಮ್ಸ್. ಅದನ್ನ ಇಂಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇತ್ತಂದ್ರೆ ಆವಾಗ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನಾವು ಉಪಯೋಗಿಸೋದು. ವೆನ್ ಜಾಯಿನಿಂಗ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್, ಪ್ಲೇಸ್ ಅ ಕಮಾ ಬಿಫೋರ್ ದಿ ಕಂಜಂಕ್ಷನ್. ಕಂಜಂಕ್ಷನ್ ಬಳಸೋ ಮುಂಚೆ ಕಮಾ ಉಪಯೋಗಿಸ್ಬೇಕು. ಫಾರ್ ಶಾರ್ಟರ್ ಐಟಮ್ಸ್ ಲೈಕ್ 2 words, ನೋ ಕಮಾ ಇಸ್ ನೀಡೆಡ್. ಐ ಲೈಕ್ ಇಡ್ಲಿ,
ಐ ಲೈಕ್ ದೋಸಾ, ಎರಡು ಸೆಂಟೆನ್ಸ್ಗಳು. ಇದನ್ನ ನಾನು ಒಂದೇ ಸೆಂಟೆನ್ಸ್ ಮಾಡ್ಬೇಕಂದ್ರೆ ಐ ಲೈಕ್ ಇಡ್ಲಿ ಅಂಡ್ ದೋಸಾ ಅಂತ ಬರಿತೀನಿ. ಅವಾಗ ಅಂಡ್ ಮುಂಚೆ ಕಮ ಹಾಕ್ಬೇಕಾ? ಹಾಕೋದಿಲ್ಲ. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು. ಐ ಲೈಕ್, ಐ ವೆಂಟ್ ಟು ದಿ ಹೋಟೆಲ್, ಐ ಏಟ್ ಇಡ್ಲಿ, ಈ ತರ ಹೇಳ್ತಿದ್ರೆ ಐ ವೆಂಟ್ ಟು ದಿ ಹೋಟೆಲ್, ಕಮ ಅಂಡ್ ಏಟ್ ಇಡ್ಲಿ, ಈಗ ಹೇಳ್ಬೋದು. ಅಂಡ್ ಅನ್ನೋ ಪದಕ್ಕೆ ಮುಂಚೆ ಬೋರ್ಡಲ್ಲಿ ಬರ್ದು ತೋರಿಸ್ಲಾ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬರೆಯೋಕ್ ಮುಂಚೆ ನಾವು ಬರಿಬೇಕಂತ ಹೇಳ್ತೀನಿ. ಶಾರ್ಟ್ ವರ್ಡ್ಸ್ ಇಂತಹ ಸೆಂಟೆನ್ಸ್ಗಳಿಗೆ ನಾವು ಹೇಳೋದಿಲ್ಲ. ಐ ಏಟ್ ಇಡ್ಲಿ ಅಂಡ್ ದೋಸಾ, ಹೀಗೆ ಹೇಳ್ತಿದ್ದೀನಿ ಅಂದ್ರೆ ಅಂಡ್ ಮುಂಚೆ ಕಮ ಹಾಕ್ಬೇಕಂತ ಹೇಳಿದ್ರ ಮ್ಯಾಮ್, ನಾನು ಇಲ್ಲಿ ಕಮ ಹಾಕ್ಬಿಟ್ಟೆ, ಈ ತರ ಬರೆದ್ರೆ ಅದು ತಪ್ಪು. ಹಂಗ್ ಬರೆಯೋಂಗಿಲ್ಲ. ಫಾರ್ ಶಾರ್ಟ್ ವರ್ಡ್ಸ್ ವಿ ಡೋಂಟ್ ಪ್ಲೇಸ್ ಕಮ ಬಿಫೋರ್ ದಿ ಕಂಜಂಕ್ಷನ್, ಆ ತರ ಬರೆಯೋಂಗಿಲ್ಲ. ಆಯ್ತಾ? ಈ ಸೆಂಟೆನ್ಸ್ ಹೇಗಿರ್ಬೇಕಿತ್ತು? ಐ ಏಟ್ ಇಡ್ಲಿ ಅಂಡ್ ದೋಸಾ ಅಷ್ಟೇ. ಇಲ್ಲಿ ಆಂಡ್ ಆಗಿರೋದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದ್ರು ಸಹ ನಾವಿಲ್ಲಿ ಕಮಾನ ಉಪಯೋಗಿಸೋದಿಲ್ಲ. ಐ ವೆಂಟ್ ಟು ದಿ ಹೋಟೆಲ್, ನಾನು ಹೋಟೆಲ್ಗೆ ಹೋದೆ. ಐ ವೆಂಟ್ ಟು ದಿ ಹೋಟೆಲ್, ಐ ಏಟ್ ಇಡ್ಲಿ. ಒಂದ್ ನಿಮಿಷ. ಐ ವೆಂಟ್ ಟು ದಿ ಹೋಟೆಲ್, ಐ ಏಟ್ ಇಡ್ಲಿ. ಹೋಟೆಲ್ಗೆ ಹೋದೆ, ಮತ್ತೆ ಅಲ್ಲಿ ಹೋಗಿ ಇಡ್ಲಿ ತಿಂದೆ. ವೆಂಟ್ ಟು ದಿ ಹೋಟೆಲ್ ಅಂಡ್ ಏಟ್ ಇಡ್ಲಿ, ಅದಾದ್ಮೇಲೆ ನಾನು ಇಡ್ಲಿ ತಿಂದೆ. ಸೊ ಇವಾಗ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಉಪಯೋಗಿಸಿ ನಾವು ನೋಡೋಣವಾ? ಮೈ ಕಾರ್ ಹ್ಯಾಸ್ ಅ ರೇಡಿಯೋ ಡ್ಯಾಶ್ ಅ ಸಿ ಡಿ ಪ್ಲೇಯರ್. ನನ್ನ ಕಾರಲ್ಲಿ ಒಂದು ರೇಡಿಯೋ ಇದೆ ಮತ್ತೆ ಸಿ ಡಿ ಪ್ಲೇಯರು ಇದೆ. ಎರಡು ವಿಷಯಗಳಿದೆ. ಓಕೆ, ಮೈ ಕಾರ್ ಹ್ಯಾಸ್ ಅ ರೇಡಿಯೋ ಅಂಡ್ ಅ ಸಿ ಡಿ ಪ್ಲೇಯರ್, ಎರಡು ವಿಷಯಗಳಿದೆ, ಎರಡು ಆಬ್ಜೆಕ್ಟ್ಸ್, ಒಂದು ಸಿ ಡಿ ಪ್ಲೇಯರ್ ಮತ್ತೆ ರೇಡಿಯೋ. ಹಿ ಲೆಫ್ಟ್ ದ ಬುಕ್ ಆನ್ ದ ಟೇಬಲ್, ಅವನು ಟೇಬಲ್ ನಲ್ಲಿ ಬುಕ್ ನ ಇಟ್ಬಿಟ್ಟ. ಡ್ಯಾಶ್ ಆನ್ ದಿ ಕಬೋರ್ಡ್, ಹಿ ಲೆಫ್ಟ್ ದ ಬುಕ್ ಆನ್ ದಿ ಟೇಬಲ್ ಡ್ಯಾಶ್ ಆನ್ ದಿ ಕಬೋರ್ಡ್, ಟೇಬಲ್ ನಲ್ಲೂ ಇಟ್ಟಿಲ್ಲ, ಕಬೋರ್ಡ್ ನಲ್ಲೂ ಇಡ್ಲಿಲ್ಲ. ನಾಟ್, ಒಂದು ಮಾತ್ರ ಅಲ್ಲ ಮತ್ತೊಂದಲ್ಲೂ ಇಲ್ಲ, ನೆಗೆಟಿವ್ ಆಗಿದೆ. ಎರಡಲ್ಲೂ ಇಲ್ಲ, ಇದರಲ್ಲೂ ಇಲ್ಲ ಅದರಲ್ಲೂ ಇಲ್ಲ. ಐ ರ್ಯಾನ್ ಫಾಸ್ಟ್ ಡ್ಯಾಶ್ ಐ ಕೇಮ್ ಲಾಸ್ಟ್, ಐ ರ್ಯಾನ್ ಫಾಸ್ಟ್ ಎಟ್ ಐ ಕೇಮ್ ಲಾಸ್ಟ್. ಈ ಸೆಂಟೆನ್ಸ್ ತಿರ್ಗಾ ತಿರ್ಗಾ ಬರ್ದಿದೆ. ನಾನು ಬೇಗ ಓಡಿದೆ ಆದ್ರೆ ನಾನು ಕೊನೆಯಲ್ಲಿ ಬಂದೆ. ಬಟ್ ಯೆಟ್ ಐ ಹ್ಯಾವ್ ಟು ಫೈಂಡ್ ನ್ಯೂ ಡ್ರೆಸ್ ಡ್ಯಾಶ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ಐ ಹ್ಯಾವ್ ಟು ಫೈಂಡ್ ನ್ಯೂ ಡ್ರೆಸ್
ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್, ನನ್ನ ತಂಗಿನ ಮದುವೆಗೋಸ್ಕರ ನಾನು ಹೊಸ ಡ್ರೆಸ್ನ ಹುಡುಕ್ಬೇಕು. ಶಿ ಯೂಶುವಲಿ ಈಟ್ಸ್ ಅಟ್ ಹೋಮ್ ಡ್ಯಾಶ್ ಶಿ ಲೈಕ್ಸ್ ಕುಕಿಂಗ್. ಶಿ ಯೂಶುವಲಿ ಈಟ್ಸ್ ಅಟ್ ಹೋಮ್ ಕಮ ಶಿ ಲೈಕ್ಸ್ ಕುಕಿಂಗ್. ಯಾಕಂದ್ರೆ ಯಾಕೆ ಅವಳು ಮನೆಯಲ್ಲೇ ಸಾಮಾನ್ಯವಾಗಿ ಊಟ ಮಾಡ್ತಾಳೆ? ಯಾಕಂದ್ರೆ ಅವಳಿಗೆ ಅಡಿಗೆ ಮಾಡೋದಂದ್ರೆ ಇಷ್ಟ. ಫಾರ್ ಶಿ ಲೈಕ್ಸ್ ಕುಕಿಂಗ್. ದೇ ರಶ್ ಟು ದಿ ಸ್ಕೂಲ್ ಡ್ಯಾಶ್ ದೇ ವೇರ್ ಲೇಟ್. ಬೇಗ ಹೋದ್ರು ಸ್ಕೂಲ್ಗೆ, ಆದ್ರೂ ಸ್ಕೂಲ್ಗೆ ಲೇಟ್ ಆಗೋಯ್ತು. ಬಟ್ ದೇ ವೇರ್ ಲೇಟ್. ಕರೆಕ್ಟ್. ಕೊನೆಯದಾಗಿ ಹಿ ವಾಸ್ ಸಿಕ್ ಡ್ಯಾಶ್ ಹಿ ಕುಡೆಂಟ್ ಪ್ಲೇ ಫುಟ್ಬಾಲ್. ಅವ್ನ್ ಹುಷಾರಿಲ್ದಿರೋ ಕಾರಣಕ್ಕೋಸ್ಕರ ಅವನ್ಗೆ ಫುಟ್ಬಾಲ್ನ ಆಟ ಆಡಕ್ ಆಗ್ಲಿಲ್ಲ. ಸೊ ಹಿ ಕುಡೆಂಟ್ ಪ್ಲೇ ಫುಟ್ಬಾಲ್. ಆ ಕಾರಣಕ್ಕೋಸ್ಕರ ಅವ್ನ್ ಫುಟ್ಬಾಲ್ ಆಟ ಆಡಕ್ ಆಗ್ಲಿಲ್ಲ. ಯಾಕೊಂದ್ ವಿಷಯ ನಡೀಲಿಲ್ಲ ಅಂತ ರೀಸನ್ನ ಈ ಸೋ ಅನ್ನೋ ಪದ ಕೊಡ್ತಿದೆ. ಕರೆಕ್ಟಾ? ಫಾರ್ ರೀಸನ್ ಕೊಡ್ತಿದೆ. ಸೊ ಇಟ್ ಇಸ್ ಕಮಿಂಗ್ ಟು ಅ ಕನ್ಕ್ಲೂಷನ್. ಅಂಡ್ ಒಂದ್ ಮಾತ್ರ ಅಲ್ಲದೆ ಮತ್ತೊಂದು ಇದೆ ಅನ್ನೋದು ಹೇಳೋದಕ್ಕೆ ಅಂಡ್ ಅನ್ನ ಉಪಯೋಗಿಸ್ತಿದೀವಿ. ಬಟ್ ಆದ್ರೂ ಆರ್ ಆಪ್ಷನ್ಸ್ ಆರ್ ಗಿವನ್, ಯು ನೀಡ್ ಟು ಚೂಸ್ ಅಮಂಗ್ ದೆಮ್. ಯೆಟ್ ಇದ್ದಿದ್ರು ಸಹ, ಸೊ as I already mentioned in the beginning. So two independent clauses getting combined using the coordinating conjunction. ನೆಕ್ಸ್ಟ್ ಡಿಪೆಂಡೆಂಟ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ಬಗ್ಗೆ ನೋಡೋಣ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನಾವು ಉಪಯೋಗಿಸೋದು. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವಾಗ ಗೊತ್ತಾ ಉಪಯೋಗಿಸ್ತೀವಿ? ಒಂದು ಸೆಂಟೆನ್ಸ್ ಮತ್ತೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರತ್ತೆ. ಅಂದ್ರೆ ಆ ವಾಕ್ಯದಲ್ಲಿ ಡಿಪೆಂಡೆಂಟ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನೋದು ಇರತ್ತೆ. ಒಂದು ಡಿಪೆಂಡೆಂಟ್, ಮತ್ತೊಂದು ಇಂಡಿಪೆಂಡೆಂಟ್. ಈ ಡಿಪೆಂಡೆಂಟ್ ಕ್ಲಾಸ್ ಅಲ್ಲೂ ಸಬ್ಜೆಕ್ಟ್ ಇರತ್ತೆ, ವರ್ಬು ಇರತ್ತೆ. ಇಲ್ಲೂ ಸಬ್ಜೆಕ್ಟ್ ಮತ್ತೆ ವರ್ಬ್ ಇರತ್ತೆ. ಇಲ್ಲಿ ಏನ್ ಗೊತ್ತಾ ವ್ಯತ್ಯಾಸ? ಇದು ಕಂಪ್ಲೀಟ್ ಮೀನಿಂಗ್ ಕೊಡೋಲ್ಲ. ಇಟ್ ವಿಲ್ ನಾಟ್ ಗಿವ್ ಕಂಪ್ಲೀಟ್ ಮೀನಿಂಗ್. ಕೊಡೋಲ್ಲ, ಇದು ಕೊಡತ್ತೆ. This sentence is dependent upon another sentence for it to give a complete meaning. Although I was early, ನಾನು ಬೇಗ ಬಂದಿದ್ರು ಸಹ ನಾನು ಬಸ್ನ ಮಿಸ್ ಮಾಡಿಬಿಟ್ಟೆ. Although I was early to the bus stop, ಬಸ್ ಸ್ಟ್ಯಾಂಡ್ಗೆ ಬೇಗ ಬಂದಿದ್ರು ಸಹ ಐ ಮಿಸ್ ದಿ ಬಸ್. ನಾನು ಬಸ್ಸನ್ನ ಬಿಟ್ಟೆ ಅನ್ನೋದು ಒಂದು ಸೆಂಟೆನ್ಸ್. ಆಲ್ದೋ ಐ ವಾಸ್ ಅರ್ಲಿ ಟು ದಿ ಬಸ್ ಸ್ಟಾಪ್ ಅನ್ನೋದು ಮತ್ತೊಂದು ಸೆಂಟೆನ್ಸ್. ಐ ವಾಸ್ ಅರ್ಲಿ, ನಾನು ಬೇಗ ಬಂದಿದ್ರು ಸಹ. ವಾಸ್ ಅರ್ಲಿ, ಬೇಗ ಬಂದಿದ್ರು ಸಹ ಸಬ್ಜೆಕ್ಟು ಇದೆ, ವರ್ಬು ಇದೆ. ಅಂದ್ರೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಕೊಡತ್ತಾ? ಅಕಸ್ಮಾತ್ ಈ ಸೆಂಟೆನ್ಸ್ ಇಲ್ಲ ಅಂದ್ರೆ, ಆಲ್ದೋ ಐ ವಾಸ್ ಅರ್ಲಿ ಟು ದಿ ಬಸ್ ಸ್ಟಾಪ್ ಈ ಸೆಂಟೆನ್ಸ್ ಮಾತಾ ಇತ್ತಂದ್ರೆ ನಿಮ್ಗೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಸಿಗತ್ತಾ? ಸಿಗಲ್ಲ. ಯು ನೀಡ್ some information additionally to it. What happened after that? If at all this sentence is there together with it, I missed the bus, ನಾನು ಬಸ್ಸನ್ನ ಮಿಸ್ ಮಾಡ್ಬಿಟ್ಟೆ, ಇವಾಗ ಕಂಪ್ಲೀಟ್ ಮೀನಿಂಗ್ ಆಗಿರತ್ತಲ್ವಾ? ಸೊ ಇವಾಗ ಈ ಆಲ್ದೋ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಫಸ್ಟ್ ಡಿಪೆಂಡೆಂಟ್ ಕ್ಲಾಸ್ ಬರ್ತಿದೆ ಸೆಂಟೆನ್ಸ್ ಅಲ್ಲಿ, ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್. ಐ ಸಿ ಅಂತ ಬರೀತಿದೀನಿ. ಐ ಸಿ ಅಂದ್ರೆ ಇಂಡಿಪೆಂಡೆಂಟ್ ಕ್ಲಾಸ್, ಇದು ಡಿ ಸಿ
ಡಿಪೆಂಡೆಂಟ್ ಕ್ಲಾಸ್. ಫಸ್ಟ್ ಡಿಪೆಂಡೆಂಟ್ ಕ್ಲಾಸ್ ಬರೆದು ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬರೀತಿದೀವಿ ಅಂದ್ರೆ ಕಮಾನ ಉಪಯೋಗಿಸ್ಬೇಕು. ಇಂಡಿಪೆಂಡೆಂಟ್ ಕ್ಲಾಸ್ ಫಸ್ಟ್ ಬಂದ್ಬಿಟ್ಟು ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬರ್ತಿದೆ ಅಂದ್ರೆ ಕಮ ಉಪಯೋಗಿಸೋದು ಬೇಡ. ಫಸ್ಟ್ ಡಿಪೆಂಡೆಂಟ್ ಕ್ಲಾಸು ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬರ್ತಿದೆ ಅಂದ್ರೆ ಕಮ ಹಾಕಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಉಪಯೋಗಿಸ್ಬೇಕು. ಓಕೆನಾ? ಅರ್ಥ ಆಯ್ತಾ? ಯಾವ್ದೆಲ್ಲ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ನಾವು ಉಪಯೋಗಿಸ್ತೀವಿ ಅನ್ನೋದನ್ನ ತಿಳ್ಕೊಂಬಿಡೋಣ. ಡಿಪೆಂಡೆಂಟ್ ಕ್ಲಾಸ್ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇದನ್ನ ಯಾವ್ದೆಲ್ಲ ಸಬಾರ್ಡಿನೇಟ್ ಕಂಜಂಕ್ಷನ್, ಇದರಲ್ಲಿ ಯಾವ್ದೆಲ್ಲ ಸಬಾರ್ಡಿನೇಟ್ ಕಂಜಂಕ್ಷನ್ಸ್ ಆಗಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ ಕೇಸ್, ಅಕಸ್ಮಾತ್, ಇನ್ ಕೇಸ್ ಯು ಫೈಂಡ್ ಮೈ ಪರ್ಸ್ ಪ್ಲೀಸ್ ರಿಟರ್ನ್ ಇಟ್, ಹ್ಯಾಂಡ್ ಇಟ್ ಓವರ್ ಟು ಮೀ. ಅಕಸ್ಮಾತ್ ನನ್ನ ಪರ್ಸನ್ ನೋಡಿದ್ರೆ ನನಗೆ ಕೊಟ್ಬಿಡು. ಅಂಟಿಲ್ ದ ಮೀಟಿಂಗ್ ವಿಲ್ ನಾಟ್ ಸ್ಟಾರ್ಟ್ ಅಂಟಿಲ್ ಮೈ ಫ್ರೆಂಡ್ ಕಮ್ಸ್. ಮೀಟಿಂಗ್ ಆದದ್ದು ನನ್ನ ಫ್ರೆಂಡ್ ಬರೋ ತನಕ ಶುರು ಆಗೋದಿಲ್ಲ. ವೆನೆವರ್ ಯು ಆರ್ ಅವೈಲಬಲ್ ಪ್ಲೀಸ್ ಕಾಲ್ ಮೀ. Whenever you are available. But all I say only this sentence, do not give a complete meaning. While, please do not disturb me while I'm studying. ನಾನು ಓದ್ತಿರುವಾಗ ನನ್ನ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. While, until, as soon as he wakes up in the morning, he prays to the God. ಬೆಳಗ್ಗೆ ಎದ್ದಿದ ತಕ್ಷಣನೇ ಏನ್ ಮಾಡ್ತಾನೆ? ಅವ್ನ ದೇವ್ರ ಹತ್ರ ಬೇಡ್ಕೊಳ್ತಾನೆ. As soon as, since morning, okay, since we had come back from our native place, we had a get together my niece house. Since ಆ ಕಾರಣಕ್ಕೋಸ್ಕರ. Because I took an umbrella with me because it was raining heavily. ನನ್ನ ಜೊತೆ ಯಾಕೆ ಛತ್ರಿನ ತಗೊಂಡೋದೆ? ಯಾಕಂದ್ರೆ ಮಳೆ ಬೀಳ್ತಾನೆ ಇತ್ತು, ಆ ಕಾರಣಕ್ಕೋಸ್ಕರ. Though these words are all subordinating conjunctions. Unless you work hard, you will not reap its fruits. Unless you work hard, you will not reap fruits. Even though, ಇದ್ದಿದ್ರು ಸಹ, even though, although, all these words are used as subordinating conjunctions. Okay? ಕೆಲವು ಸೆಂಟೆನ್ಸ್ ಫಾರ್ಮೆಟ್ ಅಲ್ಲೇ ನೋಡೋಣ ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಬಳಸಿ. ಓಕೆ, ಈ ಸೆಂಟೆನ್ಸ್ ರೀತಿಯಾಗಿರೋದನ್ನ ನಾವು ಮುಂದಿನ ಸೆಷನ್ ಅಲ್ಲೇ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕಂಜಂಕ್ಷನ್ಸ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಅದು ಮಾತ್ರ ಅಲ್ಲದೆ ಒಂದು ಸಣ್ಣ ಪುಟ್ಟ ಥಾಟ್ ಇಂದ ಶುರು ಮಾಡಿದ್ವಿ. ಅದಾದ್ಮೇಲೆ ನಮ್ಮ ದೇಶದಲ್ಲಿರೋ ಪ್ರಾಮಿನೆಂಟ್ ಆಗಿರೋ ಪರ್ಸನಾಲಿಟೀಸ್ ಬಗ್ಗೆ ತಿಳ್ಕೊಂಡ್ವಿ. ಟು ಅಪ್ಡೇಟ್ ಅವರ್ ಸೆಲ್ಸ್ ವಿತ್ ಜನರಲ್ ನಾಲೆಜ್. ದೆನ್ ವಿ ಸ್ಟಾರ್ಟೆಡ್ ವಿತ್ ಕಂಜಂಕ್ಷನ್ಸ್, ಇಟ್ಸ್ ಟೈಪ್ಸ್, coordinating conjunction, subordinating conjunction, meaning together with examples where see ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ಯಾವಾಗ ಕಮ ಉಪಯೋಗಿಸ್ಬೇಕು, ಇದೆಲ್ಲಾನು ನೋಡಿದೀವಿ. ಸರಿನಾ? ಸೊ ದಟ್ ಇಸ್ ಇಟ್ ಫಾರ್ ದಿ ಡೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.